ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ಈ ಒಂದು ಪ್ರೀತಿಯಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಆ ಸಮಸ್ಯೆ ಆದಷ್ಟು ಬೇಗ ಸರಿಯಾಗತ್ತಾ, ಈ ಪ್ರೀತಿಯಲ್ಲಿ ಎಲ್ಲದೂ ಸರಿಯಾಗತ್ತಾ ಅಂತ ಹೇಳ್ಬಿಟ್ಟು ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ನೆನಪಿರಲಿ, ಇದು ಜನರಲ್ ರೀಡಿಂಗ್ ಅಂತೇಳಿ. ಓಕೆ, ಇಲ್ಲಿ ತುಂಬ ಜನ ಹೇಳ್ತೀರಾ ಅದು ನನಗೆ ರೆಸೊನೇಟ್ ಆಗಲಿಲ್ಲ, ಇದು ಈ ಥರ ಆಯಿತು, ಅದು ಆ ಥರ ಆಯಿತು ಅಂತೇಳಿ. ನೋಡಿಪ್ಪ, ಇದು ಜನರಲ್ ರೀಡಿಂಗ್. ಎಲ್ಲರಿಗೂ ಅನ್ವಯ ಆಗಬೇಕು ಅಥವಾ ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಬ್ರಿಗೆ ಅನ್ವಯ ಆಗುತ್ತೆ, ಕೆಲವೊಬ್ಬರಿಗೆ ರೆಸೊನೇಟ್ ಆಗಲ್ಲ. ಓಕೆನಾ? ಸೊ ನಿಮಗೆ ಅನ್ವಯ ಆಗಲಿಲ್ಲ, ನಿಮಗೆ ರೆಸೊನೇಟ್ ಆಗಲಿಲ್ಲ ಅಂತಿದ್ರೆ ಬೇರೆ ರೀಡಿಂಗ್ಗಳಿರುತ್ತೆ, ಅದನ್ನು ನೀವು ಚೆಕ್ ಮಾಡಿ. ಡೆಫಿನೆಟ್ಲಿ ಯಾವುದಾದ್ರೂ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗುತ್ತೆ. ಓಕೆ, ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನಲ್ ಮುಖಾಂತರ, ಈ ಒಂದು ವಿಡಿಯೋ ಮುಖಾಂತರ ಯಾರೆಲ್ಲ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ, ಅವರಿಗೂ ಕೂಡ ಈ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಿರೋಂಥ, ಹಾಗೆ ತುಂಬಾ ಬ್ಯೂಟಿಫುಲ್ಲಾಗಿ ಕಮೆಂಟ್ಸ್ಗಳು ಮಾಡ್ತಿರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಹಾಗೆ ಯಾರಿಗೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್, ಟ್ಯಾರೋ ಕನ್ಸಲ್ಟೇಷನ್ ಇರ್ಬೋದು, ಪೆಂಡಲಮ್ ಕನ್ಸಲ್ಟೇಷನ್ ಇರ್ಬೋದು, ಹಾಗೆ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯಿನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬ ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಎಲ್ಲಿದೆ ಅಂತೇಳಿ ಕೇಳ್ತಾ ಇದ್ದೀರಾ. ನನ್ನ ಯೂಟ್ಯೂಬ್ ಚಾನಲಲ್ಲೇ ವಿಡಿಯೋ ಏನು ನೋಡ್ತಾ ಇರ್ತೀರಾ ಅಲ್ಲಿ ಮೋರ್ ಅಂತೇಳಿ ಬರೆದಿರುತ್ತೆ, MORE ಅಂತೇಳಿ. ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಂತೇಳಿ ಗೊತ್ತಾಗುತ್ತೆ. ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ. ಓಕೆ, ಹೋಗಿ ಚೆಕ್ ಮಾಡಿ. ನೀವು ಬೇಕಿದ್ರೆ ಕನ್ಸಲ್ಟೇಷನ್ಸ್ನ ತಗೊಳ್ಬಹುದು. ಓಕೆ, ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ನಿಮಗೆ ಆದಷ್ಟು ಬೇಗ ರಿಪ್ಲೈ ಸಿಗುತ್ತೆ, ಹಾಗೆ ನಿಮಗೆ ರೆಸ್ಪಾನ್ಸ್ ಮಾಡಲಿಕ್ಕಾಗತ್ತೆ ವಾಟ್ಸಪ್ಪಲ್ಲಿ ನೀವು ಯಾವಾಗ ಕಾಂಟ್ಯಾಕ್ಟ್ ಮಾಡ್ತೀರಾ ಆವಾಗ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋ ಕಾಂಟ್ಯಾಕ್ಟ್, ಹಾಗೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಇಶ್ಯೂಸ್ ನಡೀತಾ ಇದ್ರೆ, ಪ್ರಾಬ್ಲಮ್ಸ್ ಆಗ್ತಾ ಇದ್ರೆ, ಅಥವಾ ಬ್ರೇಕಪ್ ಸಿಚುವೇಶನ್ ಇರ್ತೀರಾ, ಸಪ್ರೇಷನಲ್ಲಿ ಇರ್ತೀರಾ, ಅಥವಾ ನಿಮ್ಮ ಪರ್ಸನ್ ಬೇರೆ ಯಾವುದೋ ಊರಿನಲ್ಲಿರ್ತಾರೆ, ನೀವು ಯಾವುದೋ ಊರಿನಲ್ಲಿರ್ತೀರಾ, ಪ್ರೀತಿಯಲ್ಲಿ ಏನಾಗ್ತಿದೆ, ಈ ಪ್ರೀತಿಯಲ್ಲಿ ಆಗ್ತಿರೋ ಸಮಸ್ಯೆಗಳಿಗೆಲ್ಲ ಪರಿಹಾರ ಇದೆಯಾ, ಸಮಸ್ಯೆಗಳೆಲ್ಲ ಮುಗಿಯತ್ತಾ? ಓಕೆ, ನೋಡೋಣ ಇವತ್ತಿನ ರೀಡಿಂಗಲ್ಲಿ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಯಾರು ರಿಲೇಟೆಡಲ್ಲಿ ಈ ಒಂದು ರೀಡಿಂಗ್ನ ನೋಡ್ತೀರಾ ಅವರ ಫೋಟೋನ ನೋಡಿ ಅಥವಾ ಅವ್ರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಯಾವಾಗ ಕ್ಯಾಂಡಲ್ ಫ್ಲೇಮನ್ನು ಹಚ್ತೀನಿ ಆವಾಗ ಅವರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಈಗ 1 ಮಿನಿಟ್. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಈ ಪ್ರೀತಿಯಲ್ಲಿ, ಸಂಬಂಧದಲ್ಲಿರುವಂಥ ಸಮಸ್ಯೆಗಳು ಸರಿಯಾಗತ್ತಾ, ಸರಿಯಾಗುವ ಸಾಧ್ಯತೆಗಳಾದರೂ ಇದೆಯಾ ನೋಡೋಣ. ಓಕೆ, ಇಲ್ಲಿ ತುಂಬ ದಿನದಿಂದ ಒಂದು ಸೈಲೆನ್ಸ್ ಕಾಣಿಸ್ತಾ ಇದೆ. ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿಲ್ಲ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ. ಸಪ್ರೇಷನ್ ಕಾಣಿಸ್ತಾ ಇದೆ. ಇಲ್ಲಿ ಜೊತೆಯಲ್ಲಿದ್ರು ಅಥವಾ ಕಾಂಟ್ಯಾಕ್ಟಲ್ಲಿದ್ರು ಸರಿಯಾಗಿ ಮಾತುಕತೆ ಆಗ್ತಾ ಇಲ್ಲ. ಇಬ್ಬರಲ್ಲೂ ಪ್ರೀತಿ ಇದೆ, ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಈಗೋ ಅಡ್ಡ ಬರ್ತಿದೆ. ಓಕೆ, ತುಂಬಾ ಇಬ್ಬರ ಮಧ್ಯೆ ಯಾವಾಗವಾಗ ಕ್ಲಾಶಸ್ ಆಗ್ತಾ ಇರುತ್ತೆ, ಜಗಳಗಳಾಗ್ತಾ ಇರುತ್ತೆ, ಮನಸ್ತಾಪಗಳು. ಇತ್ತೀಚೆಗೆ ಪ್ರೀತಿಯಲ್ಲಿ ನೀವು ಬಿದ್ದಿರೋ ಹಾಗೆ ಕಾಣಿಸ್ತಿದೆ. ಇತ್ತೀಚೆಗೆ ಪ್ರೀತಿನ ಲವ್ ಮಾಡಲಿಕ್ಕೆ ಅಥವಾ ಇತ್ತೀಚೆಗೆ ಒಂದು ಸಂಬಂಧದಲ್ಲಿ ನೀವು ಸಿಗಾಕೊಂಡಿರೋ ಹಾಗೆ. ಓಕೆ, ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ಟ್ ಆಗಿರುವಂಥ ಈ ಪ್ರೀತಿ ಹಲವು ತಿರುವುಗಳನ್ನು ತಗೊಳ್ಳಬೇಕು ಅಂತ ಹೇಳಿ ಕಾದಿದೆ ಅಂತಾನೆ ಹೇಳ್ಬೋದು. ಓಕೆ,
ತುಂಬ ಮನಸ್ತಾಪಗಳಿದೆ ಈ ಪ್ರೀತಿಯಲ್ಲಿ. ನಿಮ್ಮಿಬ್ಬರ ಮಧ್ಯ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತುಂಬ ಇದೆ, ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಫೀಲಿಂಗ್ಸ್ ಇದ್ರೂ ಕೂಡ ಇಬ್ರಿಗೂ ಒಬ್ರ ಮೇಲೆ ಒಬ್ರಿಗೆ ಫೀಲಿಂಗ್ಸ್ ಇದೆ. ಬಟ್ ಇಲ್ಲಿ ಬ್ಯುಸಿ ಶೆಡ್ಯೂಲ್ ಇರ್ಬೋದು ನಿಮ್ಮ ಪರ್ಸನಿಗೆ ಅಥವಾ ನಿಮಗೆ. ಬ್ಯುಸಿ ಶೆಡ್ಯೂಲಲ್ಲಿ ಒಬ್ರಿಗೊಬ್ರಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇದ್ದೀರಾ. ಅವ್ರು ಹೇಗೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ನೀವು ಹೇಗೆ ಅಂತ ಅವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ಸ್ಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ತುಂಬ ಸೀಕ್ರೆಟ್ಸ್ಗಳು ಕಾಣಿಸ್ತಾ ಇದೆ ಇಲ್ಲಿ. ತುಂಬ ಸೀಕ್ರೆಟ್ ಮಾಡ್ತಿರೋ ಅಂಥದ್ದು ಅಥವಾ ತುಂಬ ಮುಚ್ಚಿಡೋ ಅಂಥದ್ದು ಎಲ್ಲ ವಿಷಯಗಳನ್ನು, ಅಥವಾ ನಿಮ್ಮ ಫೀಲಿಂಗ್ಸ್ನೂ ಶೇರ್ ಮಾಡ್ಕೊಳ್ದೇ ಇರೋ ಅಂಥದ್ದು, ಅದೆಲ್ಲದು ಇಲ್ಲಿ ಸ್ವಲ್ಪ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡಲಿಕ್ಕೆ ಕಾರಣ ಆಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಓಪನ್ ಮೈಂಡಿಂದ ನಿಮ್ಮ ಪರ್ಸನ್ ಜೊತೆಗೆ ಮಾತಾಡೋದ್ರಿಂದ ಡೆಫಿನೆಟ್ಲಿ ಈ ಒಂದು ಸಮಸ್ಯೆಗೆ ನಿಮಗೆ ಪರಿಹಾರ ಸಿಗತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ಕೆಲವೊಬ್ಬರಿಗೆ ಒನ್ ಸೈಡ್ ಲವ್ ಕಾಣಿಸ್ತಾ ಇದೆ. ತುಂಬ ಹಚ್ಕೊಂಡಿದ್ದೀರಾ ಆ ವ್ಯಕ್ತಿನ, ಮರಿಲಿಕ್ಕಾಗ್ತಾ ಇಲ್ಲ. ಅವ್ರು ಕಾಂಟ್ಯಾಕ್ಟ್ ಮಾಡಲಿಲ್ಲ ಅಂದರೆ ತುಂಬ ಡಿಸ್ಟರ್ಬ್ ಆಗ್ತೀರಾ. ತುಂಬ ಎಮೋಷ್ನಲ್ ವ್ಯಕ್ತಿ ಅಂತಲೇ ಹೇಳ್ಬೋದು. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ತುಂಬ ಎಮೋಷ್ನಲ್ ಆಗ್ತೀರಾ. ಓಕೆ, ಕಂಟ್ರೋಲ್ ಮಾಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಫೀಲಿಂಗ್ಸ್ನ. ಆದಷ್ಟು ಕಂಟ್ರೋಲ್ ಮಾಡ್ತೀರಾ, ಬಟ್ ಆಗ್ತಾ ಇಲ್ಲ. ಕ್ಯಾಸ್ಟ್ ಇಶ್ಯೂಸ್ ಕಾಣಿಸ್ತಿದೆ ಇಲ್ಲಿ. ನಿಮ್ಮ ಕ್ಯಾಸ್ಟ್ ಬೇರೆ ಇದೆ, ಅವರ ಕ್ಯಾಸ್ಟ್ ಬೇರೆ ಇದೆ. ಫ್ಯಾಮಿಲಿ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಿಗೂ ಒಂದು ಹೆಲ್ತ್ ಇಶ್ಯೂಸ್ ಆಗಿರೋ ಹಾಗೆ, ಅಥವಾ ನಿಮಗೆ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಸಮಥಿಂಗ್ ಇಲ್ಲೇನೋ ಫ್ಯಾಮಿಲಿ ಮ್ಯಾಟ್ರ್ ತುಂಬಾ ಫ್ಯಾಮಿಲಿಲಿ ಇಶ್ಯೂಸ್ ಆಗ್ತಾ ಇದೆ. ಕೆಲವೊಬ್ರಿಗೆ ಅನ್ನಿಸ್ತಿರೋದು, ಈ ವ್ಯಕ್ತಿ ಯಾಕೆ ನನ್ನ ಲೈಫಲ್ಲಿ ಬಂದಿದ್ದಾರೆ, ಈ ವ್ಯಕ್ತಿ ಏನು ಉದ್ದೇಶ ಇಟ್ಕೊಂಡು ನನ್ನ ಜೀವನಕ್ಕೆ ಬಂದರು. ತುಂಬ ಇಲ್ಲಿ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ ನೀವು, ಅಥವಾ ನೆಗೆಟಿವ್ ಥಾಟ್ಸ್ ಕೂಡ ಇರ್ಬೋದು. ನಿಮಗಿರ್ಬೋದು, ನಿಮ್ಮ ಪರ್ಸನ್ಗಿರ್ಬೋದು. ಈ ಎನರ್ಜಿ ಇಬ್ಬರಿಗೂ ಕ್ಯಾಚ್ ಆಗುತ್ತೆ. ಓಕೆ, ನಿಮಗೆ ಮಾತ್ರ ಅಂತಲ್ಲ, ನಿಮ್ಮ ಪರ್ಸನಿಗೆ ಮಾತ್ರ ಅಂತಲ್ಲ. ಓಕೆ, ಇಲ್ಲಿ ಫ್ರೀಡಮ್ ಕಾಣಿಸ್ತಾ ಇಲ್ಲ. ತುಂಬ ಕಂಟ್ರೋಲ್, ಹಾಗೆ ತುಂಬ ನಿಮ್ಮನ್ನು ಹಿಡ್ದಿಟ್ಕೊಂಡಿರೋ ಹಾಗೆ, ಅಥವಾ ನೀವು ನಿಮ್ಮ ಪರ್ಸನ್ನ ಹಿಡ್ದಿಟ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ಒಂದು ಫ್ರೀ ಮೈಂಡ್ ಇರ್ಬೋದು, ಅಥವಾ ಒಂದು ಸ್ವತಂತ್ರ ಅನ್ನೋವಂಥದ್ದು ಕಾಣಿಸ್ತಾ ಇಲ್ಲ ಇಲ್ಲಿ. ಓಕೆ, ಕಂಟ್ರೋಲ್ ಇಶ್ಯೂಸ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಮೈ ವರ್ಲ್ಡ್, ಮೈ ಲವ್, ಮೈ ಲೈಫ್, ಲೈಫ್ ಲೈನ್, ಸಮಥಿಂಗ್ ಈ ಥರದ್ದೇನಾದರೂ ನಂಬರನ್ನ ಸೇವ್ ಮಾಡ್ಕೊಂಡಿದ್ದೀರಾ, ಅವ್ರ ಹೆಸರನ್ನು, ಅಥವಾ ಆ ಥರ ನೀವು ಕರಿತಿರ್ಬೋದು. ಇಲ್ಲಿ ತುಂಬ ಒಬ್ರನ್ನೊಬ್ರು ತುಂಬ ಸ್ಪೈ ಮಾಡ್ತಾ ಇದ್ದೀರಾ. ನಿಮ್ಮ ವಾಟ್ಸಪ್ ಡಿ ಪಿ ನೋಡೋದಿರ್ಬೋದು, ಫೇಸ್ಬುಕ್ ಡಿ ಪಿ, ಅಥವಾ ಇನ್ಸ್ಟಾಗ್ರಾಮ್, ಸಮಥಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲ ನೀವಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಎಲ್ಲೆಲ್ಲ ಇದ್ದಾರೆ, ಅಲ್ಲೆಲ್ಲ ಕಡೆ ನೀವು ಸ್ಪೈ ಮಾಡ್ತಾ ಇದ್ದೀರಾ ಒಬ್ರನ್ನೊಬ್ರು. ಇಲ್ಲಿ ನೀವು ಅವ್ರ ವಿರುದ್ಧ ಒಂದು ಸ್ಟೇಟಸ್ ಹಾಕುವಂಥದ್ದು, ಅಥವಾ ಅವರು ನಿಮ್ಮ ವಿರುದ್ಧ ಸ್ಟೇಟಸ್ ಹಾಕುವಂಥದ್ದು. ಇಲ್ಲಿ ಸಮಥಿಂಗ್ ನೀವಿಬ್ರು ಓಪನ್ ಅಲ್ಲಿ ಮಾತಾಡೋದಕ್ಕಿಂತ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಅಥವಾ ಸ್ಟೋರಿಗಳನ್ನು ಹಾಕ್ಕೊಂಡು ಮಾತಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ ಇಲ್ಲಿ. ಓಕೆ, ಸೊ ಅವ್ರಿಗೆ ರಿಲೇಟೆಡ್ ಆಗಿ ಇಲ್ಲಿ ಸಮಥಿಂಗ್ ಅವರಿಗೆ ಸಾಂಗ್ಗಳನ್ನು ಕೇಳುವಂಥದ್ದು, ಅಥವಾ ಸ್ಟೇಟಸಲ್ಲಿ ಅಪ್ಲೋಡ್ ಮಾಡುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ, ಆ ಥರ. ಓಕೆ,
ಇಲ್ಲಿ ಈ ಪ್ರಾಬ್ಲಮ್ಸಿಗೆಲ್ಲ ಒಂದು ಸೊಲ್ಯೂಷನ್ ಏನಂತ ಹೇಳಿದ್ರೆ ಒಂದು ಓಪನ್ ಮೈಂಡಲ್ಲಿ ಮಾತಾಡುವಂಥದ್ದು. ಓಕೆ, ನೀವಿಬ್ರ ಮಧ್ಯೆ ಏನು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ, ಆ ಕಮ್ಯುನಿಕೇಷನ್ ಯಾವಾಗ ಮಾತಾಡಲಿಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ನೀವಿಬ್ರ ಮಧ್ಯೆ ಮಾತುಕತೆ ಆಗತ್ತೆ, ಆಗ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅಂತ ಹೇಳ್ಬೋದು. ಓಕೆ, ಒಬ್ರನ್ನೊಬ್ರು ಹೊಂದಾಣಿಕೆ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ, ಇಲ್ಲಿ ನೀವೊಂದು ಉತ್ತರ ಆದರೆ ನಿಮ್ಮ ಪರ್ಸನ್ ದಕ್ಷಿಣ, ಡೆಡ್ ಆಪೋಸಿಟ್ ಇದ್ದಾರೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಹೊಂದಾಣಿಕೆ ಆಗೋದು ತುಂಬಾನೇ ಕಷ್ಟ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರವರ ವ್ಯಕ್ತಿತ್ವ ಒಂದು ಬೇರೆ ಥರನೇ ಇರುತ್ತೆ ಅಲ್ವಾ. ಅವರ ವ್ಯಕ್ತಿತ್ವಕ್ಕೆ ಪ್ರತಿಯೊಬ್ಬರು ಹೊಂದಾಣಿಕೆ ಆಗಬೇಕು ಅಂತ ಇರಲ್ಲ ಇಲ್ಲಿ. ಸೊ ಇಲ್ಲಿ ಸಮಥಿಂಗ್ ಹೊಂದಾಣಿಕೆ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಟ್ಯಾರೋ ಇಂದ ಏನು ಬರುತ್ತೆ ಅಂತೇಳಿ ಚೆಕ್ ಮಾಡೋಣ. ತುಂಬಾ ಮೂಡ್ ಸ್ವಿಂಗ್ಸ್ ಇದೆ. ಓಕೆ, ತುಂಬ ಚೈಲ್ಡಿಶ್ ಥರ ಬಿಹೇವ್ ಮಾಡ್ತೀರಾ. ಓಕೆ, ಇಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತೆ ಹೆಸರು ಇರ್ಬೋದು. ಓಕೆನಾ, ಓಕೆ, ಎಲ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಎಂ ಲೆಟರ್ನವರ ಪ್ರೆಸೆನ್ಸ್ ಇದೆ, ಹೆಚ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಇಲ್ಲಿ ಆರ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಎಸ್ ಲೆಟರ್ನವರ ಪ್ರೆಸೆನ್ಸ್ ಇದೆ, ಕೆ ಲೆಟರ್ನವರ ಪ್ರೆಸೆನ್ಸ್ ಇದೆ, ಪಿ ಲೆಟರ್ನವರ ಪ್ರೆಸೆನ್ಸ್ ಇದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್. ಓಕೆ, 6 ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ನಿಮ್ಮ ಸಂಬಂಧ ಸರಿ ಹೋಗುವ ಸಾಧ್ಯತೆ ಇದೆಯಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದೆ. ಬಟ್ ಇಲ್ಲಿ ನಿಮ್ಮ ಮೂಡ್ ಸ್ವಿಂಗ್ಸ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಓಕೆನಾ, ಇಲ್ಲಿ ನೀವು ಹೇಗೆ ನಿಮ್ಮ ಪರ್ಸನ್ ಜೊತೆ ಬಿಹೇವ್ ಮಾಡ್ತೀರಾ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಹೇಗೆ ಬಿಹೇವ್ ಮಾಡ್ತಾರೆ ಅದ್ರ ಮೇಲೆ ಈ ಒಂದು ಸಂಬಂಧ ನಿಂತಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವೊಂದ್ಸಲ ನಿಮ್ಮ ಜೊತೆ ಅವರು ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನಿಮ್ಮ ಹತ್ರ ಏನಾದರೂ ಕಮಿಟ್ಮೆಂಟ್ ಕೇಳಿದಾಗ ಅಥವಾ ನೀವು ಅವರಿಗೆ ಏನಾದರೂ ಕಮಿಟ್ಮೆಂಟ್ ಕೇಳಿದಾಗ ಇಲ್ಲಿ ಕಾಂಟ್ಯಾಕ್ಟ್ ಕ್ಲೋಸ್ ಆಗಿಬಿಡುತ್ತೆ, ಮಾತಾಡಲ್ಲ. ಓಕೆನಾ, ಇಲ್ಲಿ ಕೆಲವೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ ಆಲ್ರೆಡಿ ಹೇಳಿದಾಗೆ. ಓಕೆನಾ, ಸಮಥಿಂಗ್ ಇಲ್ಲಿ ನೀವಿಬ್ರ ಮಧ್ಯೆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಕಮ್ಯುನಿಕೇಷನ್ ಬೇಕು, ಒಂದು ಗುಡ್ ಕಮ್ಯುನಿಕೇಷನ್ ಬೇಕು. ಸೊ ಇಲ್ಲಿ ತುಂಬ ಆಪ್ಷನ್ಸು ಕಾಣಿಸ್ತಾ ಇದೆ ನಿಮ್ಮ ಪರ್ಸನಿಗೆ. ಇಲ್ಲಿ ತುಂಬ ಜವಾಬ್ದಾರಿಗಳು ಇರ್ಬೋದು, ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನಿಗಿರ್ಬೋದು. ತುಂಬ ಜವಾಬ್ದಾರಿಗಳಿದೆ ಲೈಫಲ್ಲಿ, ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗ್ತಿದೆ. ಸೊ ಹಾಗಾಗಿ ಇಲ್ಲಿ ನೀವಿಬ್ರ ಮಧ್ಯ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆಗ್ತಾ ಇರ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ಒಂದು 3 ತಿಂಗಳಲ್ಲಿ ಸರಿಯಾಗುವಂಥ ಚಾನ್ಸಸ್ ಇದೆ, ಕೆಲವೊಬ್ಬರಿಗೆ ಒಂದು 5-6 ತಿಂಗಳುಗಳವರೆಗೂ ಬೇಕಾಗ್ಬೋದು ಈ ಒಂದು ರಿಲೇಶನ್ಶಿಪ್ ಸರಿ ಆಗಲಿಕ್ಕೆ. ಓಕೆನಾ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಒಂದು ಬಾಂಡಿಂಗ್ ಬರುವಂಥದ್ದಾಗಿರ್ಬೋದು ಅಥವಾ ಕೆಲವೊಬ್ಬರಿಗೆ ಒಂದು ಕಮ್ಯುನಿಕೇಷನ್ ಆಗುವಂಥದ್ದಾಗಿರ್ಬೋದು, ಒಂದು ಹೊಂದಾಣಿಕೆ ಬರುವಂಥದ್ದು ಸ್ವಲ್ಪ ದಿನ ಟೈಮ್ ತಗೊಳತ್ತೆ. ಇತ್ತೀಚೆಗೆ ಕೆಲವೊಬ್ರು ನ್ಯೂ ಮ್ಯಾರಿಡ್ ಆಗಿರ್ಬೋದು, ಸ್ವಲ್ಪ ಇಲ್ಲಿ ನಿಮ್ಮ ಮ್ಯಾರಿಡ್ ಲೈಫಲ್ಲೂ ಇಶ್ಯೂಸ್ ಆಗ್ತಾ ಇರ್ಬೋದು. ಇಲ್ಲಿ ಯಾವುದಕ್ಕೂ ಸ್ವಲ್ಪ ದಿನ ಒಂಚೂರು ಏನು ಹೇಳ್ಬೋದು, ಸಮಯ ಕೊಡಿ ನಿಮ್ಮ ಪರ್ಸನ್ಗೆ, ಅಥವಾ ನೀವು ಸಮಯವನ್ನು ತಗೊಳ್ಳಿ ನಿಮ್ಮ ಪರ್ಸನ್ನಿಂದ ಒಂದು ಸ್ವಲ್ಪ ಹೊಂದಾಣಿಕೆ ಆಗೋವರೆಗೆ. ಓಕೆ, ಸೊ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಕೆಲವೊಬ್ರು ಇಲ್ಲಿ ನಿಮ್ಮ ಹತ್ರ ತುಂಬಾ ರೂಡಾಗಿ ಬಿಹೇವ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಟೇಕ್ ಆ್ಯಕ್ಷನ್. ಎಸ್, ಇಲ್ಲಿ ತುಂಬ ರೂಡಾಗಿ ಬಿಹೇವ್ ಮಾಡ್ತಾರೆ. ಆ ರಿಲೇಟೆಡಲ್ಲಿ ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿ. ಯಾಕೆ ಅವರು ಬಿಹೇವ್ ಮಾಡೋವಂಥದ್ದು ಏನು ತುಂಬ ರೂಡಾಗಿ ನೀವು ಮಾತ್ರ ಅವ್ರು ಬಿಹೇವ್ ಮಾಡಿದ್ರೆ ಯಾಕೆ ನೀವು ಸೈಲೆಂಟಾಗಿರ್ತೀರಾ? ತುಂಬ ಇನ್ನೋಸೆಂಟ್ ಇದ್ದೀರಾ. ಅವ್ರು ನಿಮ್ಮ ಜೊತೆ ರೂಡಾಗಿ ನಡ್ಕೊಂಡ್ರು ಕೂಡ ನೀವು ಅವ್ರನ್ನ ಹೋಗ್ಲಿ ಪಾಪ ನನ್ನ ಪರ್ಸನ್ ಅಲ್ವಾ ಅಂತೇಳಿ ಬಿಟ್ಬಿಡ್ತೀರಾ. ಸೊ ಇಲ್ಲಿ ಅದು ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಕಾಣಿಸ್ತಿದೆ. ಓಕೆ, ಎಸ್ ನೋಡಿ, ಪರ್ಫೆಕ್ಟ್ ಟೈಮಿಂಗ್ ಅಂತ ಬರ್ತಾ ಇದೆ. ಡೆಫಿನೆಟ್ಲಿ ಈ ಒಂದು ಸಂಬಂಧದಲ್ಲಿ ಸರಿಯಾಗುವಂಥದ್ದು ಕಾಣಿಸ್ತಾ ಇದೆ. ಕೆಲವೊಬ್ಬರಿಗೆ ಏನು ಹೇಳ್ಬೋದು, ಪರ್ಫೆಕ್ಟ್ ಟೈಮಿಂಗಲ್ಲಿ ಸಮಯ ಬಂದಾಗ ಪ್ರತಿಯೊಂದು ಸರಿಯಾಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಓಕೆ,
ಯಾವುದಕ್ಕೆ ಆದರೂ ಒಂದು ಒಳ್ಳೆ ಸಮಯ ಅಥವಾ ಕೆಟ್ಟ ಸಮಯ ಅಂತ ಹೇಳಿ ಇದ್ದೇ ಇರುತ್ತೆ ಅಲ್ವಾ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ಈ ಒಂದು ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಲಿಕ್ಕೆ ಸ್ನೇಹಿತರ ಹತ್ರ ಆಗಿರ್ಬೋದು, ಸಂಬಂಧಿಕರ ಹತ್ರ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಹತ್ರ ಆಗಿರ್ಬೋದು, ಸ್ವಲ್ಪ ಮಾತಾಡಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನು ಮಾಡಬಹುದು ಅಂತ ಹೇಳಿ, ಅಥವಾ ಬೇರೆಯವರ ಒಂದು ಹೆಲ್ಪನ್ನು ತಗೊಳ್ಳಿ. ಇಲ್ಲಿ ನೀವು ಹೇಳಿದ ಮಾತನ್ನು ನಿಮ್ಮ ಪರ್ಸನ್ ಕೇಳಲ್ಲ ಅಂತಿದ್ರೆ ಸ್ವಲ್ಪ ಬೇರೆಯವರಿಂದ ಅವ್ರು ಯಾರ ಮಾತನ್ನ ಕೇಳ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸಲ್ಲಿರ್ಬೋದು, ಫ್ರೆಂಡ್ಸಲ್ಲಿರ್ಬೋದು, ಒಂದು ಸ್ವಲ್ಪ ಅವರಿಗೆ ಹೇಳುವಂಥದ್ದು, ಅವರಿಂದ ಹೇಳಿಸುವಂಥದ್ದು ಮಾಡಿ. ಈ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೆ ಆ ವ್ಯಕ್ತಿ ಬೇಕು ಅಂತಿದ್ರೆ ಏನಾದರೂ ಒಂದು ಸ್ವಲ್ಪ ಎಫರ್ಟ್ ಹಾಕಬೇಕಾಗತ್ತೆ ಈ ವ್ಯಕ್ತಿ ಮೇಲೆ, ಓಕೆನಾ. ಸೊ ಏಂಜಲ್, ರೊಮ್ಯಾಂಟಿಕ್ ಏಂಜಲ್ ಏನು ಹೇಳ್ತಿದ್ದಾರೆ ಅಂತೇಳಿ ಚೆಕ್ ಮಾಡೋಣ. ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್, ಎಕ್ಸ್ಪ್ರೆಸ್ ಯುವರ್ ಲವ್. ನೋಡಿ, ಎಕ್ಸ್ಪ್ರೆಸ್ ಯುವರ್ ಲವ್. ಇಲ್ಲಿ ತುಂಬ ಜನ ಎಕ್ಸ್ಪ್ರೆಸ್ ಮಾಡ್ತೀರಾ ನಿಮ್ಮ ಫೀಲಿಂಗ್ಸ್ನೇ ನಿಮ್ಮ ಪರ್ಸನ್ ಹತ್ರ. ಕೆಲವೊಬ್ರು ಇಲ್ಲಿ ಹೇಳಲೇ ಇಲ್ಲ ಅಂತ ಕಾಣಿಸ್ತಾ ಇದೆ, ನಿಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ ಅವ್ರ ಮೇಲೆ ಫೀಲಿಂಗ್ಸ್ ಇರೋದು ಅಥವಾ ಅವ್ರ ಮೇಲೆ ಲವ್ ಇರೋದನ್ನ ನೀವೇ ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಅವ್ರ ಹತ್ರ ಬಾಯಿ ಬಿಟ್ಟು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಬಾಯಿ ಬಿಟ್ಟು ಹೇಳಲಿಲ್ಲ ಅಥವಾ ನಿಮ್ಮ ಫೀಲಿಂಗ್ಸ್ ಅವ್ರ ಮೇಲೆ ಇದೆ ಅಂತ ಹೇಳದೇ ಇದ್ರೆ, ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಬಿಡು, ಹೇಗಾದರೂ ಅರ್ಥ ಮಾಡ್ಕೊಳ್ತಾರೆ ಅಂತ ಇದ್ರೆ ಡೆಫಿನೆಟ್ಲಿ ಅದು ಒಂದು ಪ್ರೀತಿನ ಒಂದು ನಿಮ್ಮಿಬ್ಬರ ಮಧ್ಯೆ ಒಂದು ರಿಲೇಶನ್ಶಿಪ್, ಒಂದು ಬಾಂಡಿಂಗ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಅದು ಆಗಲ್ಲ, ಓಕೆನಾ. ಇದು ನೀವು ಯಾವಾಗ ಎಕ್ಸ್ಪ್ರೆಸ್ ಮಾಡ್ತೀರಾ, ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತೀರಾ, ಅವಾಗ ನೋಡಿ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಲವ್ ಲೈಫಲ್ಲಿ ಚೇಂಜಸ್ ಆಗೋದನ್ನ ನೀವೇ ನೋಡ್ತೀರಾ. ಬೇಕಿದ್ರೆ ಅವಳೇ ಅರ್ಥ ಮಾಡ್ಕೊಳ್ಳಿ ಅಥವಾ ಅವನೇ ಅರ್ಥ ಮಾಡ್ಕೊಳ್ತಾರೆ ಅಂತ ಯಾವಾಗ ನೀವು ಆ ಒಂದು ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಅರ್ಥ ಮಾಡ್ಕೊಂಡ್ಲಿ, ಅವರೇ ಅರ್ಥ ಮಾಡ್ಕೊಂಡ್ಲಿ ಅಂತ ನೀವು ಯಾವಾಗ ವೇಟ್ ಮಾಡ್ತಾ ಇರ್ತೀರಾ, ಸೊ ಅಲ್ಲಿವರೆಗೆ ರಿಲೇಶನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಅಥವಾ ಪ್ರಾಬ್ಲಮ್ಸ್ಗಳಿರ್ಬೋದು, ಜಗಳಗಳಿರ್ಬೋದು, ಮನಸ್ತಾಪಗಳಿರ್ಬೋದು ಆಗ್ತಾನೆ ಇರುತ್ತೆ, ಓಕೆನಾ. ಇಲ್ಲಿ ತುಂಬ ಜನ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್, ಇಲ್ಲಿ ಬಾಯಿ ಬಿಟ್ಟು ಓಪನ್ ಆಗಿ ನೀವಿಬ್ರು ಮಾತಾಡಲ್ಲ, ಮನಸ್ಸಲ್ಲೇ ಮಾತಾಡ್ತೀರಾ ಇಬ್ರು. ಅವ್ರು ಅರ್ಥ ಮಾಡ್ಕೊಂಡ್ಲಿ ಅಂತ ಹೇಳಿ ಅಥವಾ ಕಣ್ಣಲ್ಲೇ ಮಾತಾಡುವಂಥದ್ದು, ಮನಸ್ಸಲ್ಲೇ ಮಾತಾಡುವಂಥದ್ದು ನೀವಿಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೈಲೆಂಟಾಗಿ ಕೂತ್ಕೊಂಡಿದ್ರೆ ಅವ್ರ ಹತ್ರ ನೀವು ನಿಮ್ಮಷ್ಟಕ್ಕೆ ನೀವು ಮಾತಾಡ್ತಾ ಇರ್ತೀರಾ, ಹಾಗಾಯ್ತು ಹೀಗೆ ಯಾಕೆ ಮಾತಾಡ್ತಿಲ್ಲ, ಅವ್ರು ಯಾಕೆ ಮೆಸೇಜ್ ಮಾಡ್ತಿಲ್ಲ ಅಂತೇಳಿ ಅಲ್ವಾ. ಸೊ ಇಲ್ಲಿ ತುಂಬ ಜನ ನಿಮ್ಮ ಒಂದು ಹಾನೆಸ್ಟ್ ಡಿಸ್ಕಷನ್ ನೀವು ಯಾವಾಗ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಂದನೇ ಅವ್ರ ಜೊತೆ ಮಾತಾಡ್ತಿದ್ದೀರಾ, ಕನ್ವೆ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಿಂದ ನಿಮ್ಮ ಮೈಂಡಿಂದ ಅವ್ರಿಗೆ ಕನ್ವೆ ಮಾಡ್ತಾ ಇದ್ದೀರಾ ತುಂಬ ಜನ, ಓಕೆ. ಇಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ನಿಮ್ಮ ಪ್ರೀತಿನ, ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬೇಕಂತ ಹೇಳಿದ್ರೆ ನಿಮ್ಮ ಪ್ರೀತಿನ, ನಿಮ್ಮ ಫೀಲಿಂಗ್ಸ್ನ ನಿಮ್ಮ ಪರ್ಸನ್ ಜೊತೆಗೆ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ, ಓಕೆನಾ. ಎಕ್ಸ್ಪ್ರೆಸ್ ಇಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾನೆ ಇರುತ್ತೆ ಈ ರಿಲೇಶನ್ಶಿಪ್ಪಲ್ಲಿ. ಆದಷ್ಟು ಬೇಗ ಅಂತ ಹೇಳಿದ್ರೆ ಆದಷ್ಟು ಬೇಗನೆ ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ಸರಿಯಾಗುವಂಥದ್ದು ಕಾಣಿಸ್ತಾ ಇದೆ ನನಗಿಲ್ಲಿ, ಓಕೆ. ಎನರ್ಜಿ ಪ್ರಕಾರ ಕೆಲವೊಬ್ರಿಗೆ ಇಲ್ಲಿ ಏನು ಹೇಳ್ಬೋದು, ತುಂಬ ರೂಡಾಗಿ ಬಿಹೇವ್ ಮಾಡ್ತಿದ್ದಾರೆ ನಿಮ್ಮ ಹತ್ರ ಅಂತ ಹೇಳಿದೆ ಇಲ್ಲಿ ಆಲ್ರೆಡಿ. ಸೊ ಅವ್ರ ಜೊತೆ ನಿಮ್ಮ ರಿಲೇಶನ್ಶಿಪ್ನ ಸರಿ ಮಾಡ್ಕೊಳ್ಬೇಕಾ ಅಂತಿದ್ರೆ ಡಿಪೆಂಡ್ ಆನ್ ಯು, ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಇಲ್ಲಿ ಒಂದು ಏನು ಹೇಳ್ಬೋದು ಅಂತಿದ್ರೆ, ಎಲ್ಲೋ ಬಿದ್ದಿರೋಂಥ ಕಲ್ಲು ದೇವಸ್ಥಾನಕ್ಕೆ ಗುಡಿಗೆ ಹೋಗಿ ದೇವರಾಗತ್ತೆ ಅಲ್ವಾ, ಅದು ದಿನ ಪೂಜಿಸಲ್ಪಡತ್ತೆ ಆ ಕಲ್ಲು. ಸೊ ಆ ಕಲ್ಲಿಗೆ ದಿನ ಒಂದು ದೇವರ ಶಕ್ತಿಯನ್ನ ತುಂಬಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಸಲ್ಲಿಸ್ತಾರೆ. ಅದೇ ದೇವಸ್ಥಾನಕ್ಕೆ ಪ್ರತಿನಿತ್ಯ ಒಬ್ಬ ಮನುಷ್ಯ ಹೋಗ್ತಾ ಇರ್ತಾನೆ ಅಂತ ಹೇಳಿದ್ರೆ ಅವನ ಮನಸ್ಸು ತುಂಬಾನೇ ಕಲ್ಲಾಗಿರುತ್ತೆ ಅಲ್ವಾ. ನೀವು ನೋಡಿರ್ಬೋದು, ಅವನ ಭಾವನೆಗಳಾಗಿರ್ಬೋದು ಅಥವಾ ಅವನ ಪ್ರೀತಿ ಆಗಿರ್ಬೋದು, ವ್ಯಕ್ತಿತ್ವನೇ ಒಂದು ಕಲ್ಲಿನ ರೂಪದಲ್ಲಿ ಇದ್ಬಿಡತ್ತೆ. ಒಬ್ರಿಗೂ ಒಂದು ಭಾವನೆಗಳಿಗೆ ಸ್ಪಂದಿಸಬೇಕು ಅಥವಾ ಒಬ್ರಿಗೆ ನಾವು ಸಹಾಯ ಮಾಡೋದಿರಲಿ ಅಥವಾ ನಮ್ಮಿಂದ ಅವರಿಗೆ ಹರ್ಟ್ ಆಗ್ತಿದೆ, ಕೆಲವೊಂದು ಅವರು ಅಬ್ಸರ್ವ್ ಮಾಡಲ್ಲ. ಆ ದೇವ್ರು ಹೇಗೆ ಎಲ್ಲೋ ಬಿದ್ದಿರೋ ಕಲ್ಲು ಹೇಗೆ ದೇವರಾಗುತ್ತೋ, ದೇವಸ್ಥಾನಕ್ಕೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗುವಂಥ ವ್ಯಕ್ತಿ ಅವನ ಮನಸ್ಸನ್ನ ಕಲ್ಲು ಮಾಡ್ಕೊಂಡಿರ್ತಾನೆ. ಸೊ ಅಂಥ ವ್ಯಕ್ತಿಗಳ ಬಗ್ಗೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂಥ ವ್ಯಕ್ತಿಗಳ ಬಗ್ಗೆ ನಿಮ್ಮ ಲೈಫಲ್ಲಿ ಏನು ನಿರ್ಧಾರ ತಗೊಳ್ಬೇಕಂತ ಅನ್ಸುತ್ತೆ ನೀವು ನೋಡಿ, ನಿಮ್ಮ ಲೈಫಲ್ಲಿ ಆ ವ್ಯಕ್ತಿಗೆ ಇಂಪಾರ್ಟೆನ್ಸ್ ಇದೆಯಾ ಅನ್ನೋದನ್ನ ಫಸ್ಟ್ ಅಬ್ಸರ್ವ್ ಮಾಡಿ, ಓಕೆನಾ. ಸೊ ಅದ್ರ ಬಗ್ಗೆ ಇಂಪಾರ್ಟೆಂಟ್, ಈಗ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಇದ್ದಾರೆ ಅಂತಿದ್ರೆ ಡೆಫಿನೆಟ್ಲಿ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ. ಆ ವ್ಯಕ್ತಿ ಮೇಲೆ ಇರ್ಬೋದು, ಈ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು, ಓಕೆ. ಟೇಕ್ ಎ ಆ್ಯಕ್ಷನ್ ಅಂತ ಹೇಳಿ ಬರ್ತಾ ಇದೆ, ಏಂಜಲ್ ಕೂಡ ಅದನ್ನೇ ಹೇಳ್ತಿದ್ದಾರೆ, ಟೇಕ್ ಆ್ಯಕ್ಷನ್ ಅಂತ ಹೇಳಿ, ಓಕೆನಾ. ಸೊ ಇಲ್ಲಿ ಈ ಒಂದು ರಿಲೇಶನ್ಶಿಪ್ಪನ್ನು ಅಥವಾ ಆ ಒಂದು ವ್ಯಕ್ತಿನ ಉಳಿಸ್ಕೊಳ್ಬೇಕು, ನಿಮ್ಮ ಲೈಫಲ್ಲಿ ಸರಿ ಮಾಡ್ಕೊಳ್ಬೇಕು ಈ ಸಂಬಂಧನ ಅಂತಿದ್ರೆ ಡೆಫಿನೆಟ್ಲಿ ಒಂದು ಆ್ಯಕ್ಷನ್ ತಗೊಳ್ಳಿ ರಿಲೇಶನ್ಶಿಪ್ ವಿಷಯದಲ್ಲಿ, ಓಕೆ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.